ಅನುದಿನದ ಆಹಾರ ಮಾರ್ಚ್ 24 ಮಂಗಳವಾರ. ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು. 1 ಕೊರಿಂಥ 13ನೇ ಅಧ್ಯಾಯ 4ನೇ ವಚನ. ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದಾಗಿದೆ. ಈ ವಾಕ್ಯ ಭಾಗದಲ್ಲಿ ಅಪೊಸ್ತಲನಾದ ಪೌಲನು ಪ್ರೀತಿಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿದ್ದಾನೆ ಮತ್ತು 15 ಸುಂದರವಾದ ಪ್ರೀತಿಯ ಗುಣಲಕ್ಷಣಗಳನ್ನು ವಿವರಿಸಿದ್ದಾನೆ. ಇವುಗಳು ತೋಟದಲ್ಲಿರುವ 15 ಪರಿಮಳ ಬೀರುವ ಹೂವುಗಳನ್ನು ಹೋಲುತ್ತದೆ. ಅವು ಇಡೀ ತೋಟದಲ್ಲಿ ಸುಗಂಧ ಪರಿಮಳವನ್ನ ಹರಡುತ್ತವೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಪ್ರೀತಿಯು ಕೃಪೆಯುಳ್ಳ ಗುಣಲಕ್ಷಣವಾಗಿದ್ದು ಆತನ ಜೀವನವನ್ನು ಮೆಚ್ಚುಗೆಯ ಪರಿಮಳವಾಗಿ ಮಾಡುತ್ತದೆ. ಪ್ರೀತಿಯ ಅನೇಕ ಗುಣಲಕ್ಷಣಗಳಲ್ಲಿ ಅತಿ ಮುಖ್ಯವಾದದ್ದು ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು. ಪ್ರೀತಿ ಇರುವಲ್ಲಿ ಒಬ್ಬನು ಎಂಥ ಕಷ್ಟ ಅಥವಾ ಗಾಯವನ್ನಾದರೂ ತಾಳ್ಮೆಯಿಂದಲೇ ಸಹಿಸಿಕೊಳ್ಳುವನು. ಪ್ರೀತಿಯಿಂದ ಒಬ್ಬನು ತನ್ನ ಕೆನ್ನೆಗೆ ಹೊಡೆದವನಿಗೆ ಮತ್ತೊಂದು ಕೆನ್ನೆಯನ್ನು ತೋರಿಸುತ್ತಾನೆ. ಪ್ರೀತಿಯು ದ್ವೇಷವನ್ನ ಸಾಧಿಸುವುದಿಲ್ಲ. ಸಕಲವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದನ್ನು ಪ್ರೀತಿಯು ಕಲಿಸುತ್ತದೆ. ಅಂತ ಸಹಿಸಿಕೊಳ್ಳುವಿಕೆಯು ಬಲಹೀನತೆಯಲ್ಲ, ಅದು ಗೌರವವುಳ್ಳದ್ದು ಮತ್ತು ದೈವಿಕ ಗುಣವನ್ನು ಹೊಂದುವಂಥದ್ದಾಗಿದೆ. ಅಬ್ರಹಾಂ ಲಿಂಕನ್ ರವರಿಗೆ ಬಲಶಾಲಿಯಾದ ರಾಜಕೀಯ ವಿರೋಧಿಯಾಗಿ ಸ್ಟಂಟನ್ ರವರು ಇದ್ದರು. ಸ್ಟಂಟನ್ ಲಿಂಕನ್ ಅವರನ್ನು ಸಾರ್ವಜನಿಕವಾಗಿ ಹೀಯಾಳಿಸಿದನು. ಆತನನ್ನು ಒಬ್ಬ ಕೀಳಾದ ಹಾಸ್ಯಗಾರನು ಹಾಗೂ ಕಡಿಮೆ ಬುದ್ಧಿ ಉಳ್ಳವನು ಎಂದು ಹೀಯಾಳಿಸಿದನು. ಆತನ ಭಾಷಣ ಮತ್ತು ಬರಹಗಳನ್ನು ಹೀನೈಸಿದನು. ಆದರೂ ಲಿಂಕನ್ ರವರು ಒಮ್ಮೆಯಾದರೂ ಆತನ ವಿರೋಧವಾಗಿ ಪ್ರತಿಕ್ರಿಯೆ ನೀಡಲಿಲ್ಲ. ಯುದ್ಧದ ಸಮಯ ಬಂದಾಗ ಲಿಂಕನ್ ರವರು ಇದೇ ಸ್ಟಂಟನ್ ಅವರನ್ನು ಯುದ್ಧದ ಕಾರ್ಯದರ್ಶಿಗಳನ್ನಾಗಿ ನೇಮಿಸಿ ಆತನ ಸಾಮರ್ಥ್ಯಗಳನ್ನು ಪ್ರಶಂಸಿಸಿದನು. ಈ ಪ್ರೀತಿಯ ಕ್ರಿಯೆಯಿಂದಾಗಿ ಅವನ ಹೃದಯವು ಮುರಿಯಲ್ಪಟ್ಟಿತು. ಅಂದಿನಿಂದ ಅವನು ಹೃದಯಪೂರ್ವಕವಾಗಿ ತನ್ನ ದೇಶಕ್ಕಾಗಿ ಹಾಗೂ ಲಿಂಕನ್ ರವರಿಗಾಗಿ ಕೆಲಸವನ್ನ ಮಾಡಲು ಆರಂಭಿಸಿದನು. ಲಿಂಕನ್ ರವರು ಮರಣ ಹೊಂದಿದಾಗ ಸ್ಟಂಟನ್ ರವರು ದುಃಖದಿಂದ ಅಳುತ್ತಾ ಸಾರ್ವಜನಿಕವಾಗಿ ಹೀಗೆ ಘೋಷಿಸಿದರು: ಲೋಕವು ಇದುವರೆಗೂ ಕಾಣದೇ ಇರುವ ಧೀಮಂತ ನಾಯಕನು ಇಲ್ಲಿ ಶಾಂತವಾಗಿ ಮಲಗಿದ್ದಾನೆ. ಹೌದು, ಪ್ರೀತಿಯು ಬಹು ತಾಳ್ಮೆಯನ್ನು ಹೊಂದಿದೆ. ಅದು ಅಳತೆ ಮಾಡಲಾರದಷ್ಟು ಸಹನೆಯನ್ನು ಮತ್ತು ತಾಳ್ಮೆಯನ್ನು ಹೊಂದಿರುತ್ತದೆ. ಒಬ್ಬ ಯೌವನಸ್ಥ ಹುಡುಗಿಯು ತ್ಯಾಗಪೂರ್ವಕವಾಗಿ ತನ್ನನ್ನು ಪ್ರೀತಿಸುವ ವ್ಯಕ್ತಿಯನ್ನ ವಿವಾಹವಾಗಲು ತಾಳ್ಮೆಯಿಂದ ಕಾಯುತ್ತಿರುತ್ತಾಳೆ. ಒಬ್ಬ ಹೆಂಡತಿಯು ತನ್ನ ಗಂಡನ ಹೃದಯವು ಅದು ತನ್ನ ಕಡೆಗೆ ತಿರುಗಿಕೊಳ್ಳುತ್ತದೆ ಎಂದು ಕಾತುರದಿಂದ ಕಾಯುತ್ತಿರುತ್ತಾಳೆ. ದೂರದ ದೇಶಕ್ಕೆ ಹೋಗಿರುವ ತಮ್ಮ ತಂದೆಯು ಸುರಕ್ಷಿತವಾಗಿ ಹಿಂತಿರುಗಿ ಬರುವನು ಎಂದು ಮಕ್ಕಳು ಪ್ರೀತಿಯಿಂದ ಕಾಯುತ್ತಿರುತ್ತಾರೆ. ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು. ಅದು ನಿರೀಕ್ಷೆ ಮತ್ತು ತಾಳ್ಮೆಯಿಂದ ಕಾಯಬೇಕೆಂದು ನಮಗೆ ಕಲಿಸಿಕೊಡುತ್ತದೆ. ಯಾಕೋಬನು ರಾಹೇಲಳನ್ನು ಆಳವಾಗಿ ಪ್ರೀತಿಸಿದನು. ಆಕೆಯನ್ನು ಪಡೆದುಕೊಳ್ಳಬೇಕೆಂದು ಆಕೆಗೋಸ್ಕರ ಕೆಲಸಗಾರನಾಗಿ ದುಡಿದನು. ಆತನು ತಾಳ್ಮೆಯುಳ್ಳವನಾಗಿ 14 ವರ್ಷಗಳು ತನ್ನ ಮಾವನ ಸೇವೆಯನ್ನು ಮಾಡಿದನು. ನಮಗೆ ಸತ್ಯವೇದವು ಹೀಗೆ ಹೇಳುತ್ತದೆ: ಇಸ್ರಾಯೇಲನು ಮದುವೆಯಾಗಿ ಜೀತ ಮಾಡಿದನು, ಹೆಣ್ಣಿಗೋಸ್ಕರ ಕುರಿಗಳನ್ನು ಕಾದನು. ಹೋಶೇಯನು 12ನೇ ಅಧ್ಯಾಯ 12ನೇ ವಚನ. ಅದೇ ರೀತಿಯಾಗಿ ನಾವು ಮಾನಸಾಂತರ ಪಡಬೇಕೆಂದು ದೇವರು ನಮ್ಮನ್ನು ಪ್ರೀತಿಸಿ ನಮಗಾಗಿ ಬಹು ತಾಳ್ಮೆಯಿಂದ ಕಾದಿರುತ್ತಾನೆ. ನಮಗಾಗಿ ಪ್ರಾಣವನ್ನು ಕೊಟ್ಟಿರುವ ಆತನಿಗೆ
ಕನಿಕರದ ಕೊರತೆಯು ಉಂಟೋ? ರಕ್ತವನ್ನು ನಮಗಾಗಿ ಸುರಿಸಿದಾತನು ತನ್ನ ಪ್ರೀತಿಯನ್ನು ಹಿಂತೆಗೆದುಕೊಳ್ಳುತ್ತಾನೋ? ಪ್ರಿಯ ದೇವರ ಮಕ್ಕಳೇ, ನಮ್ಮ ಕರ್ತನಲ್ಲಿರುವ ಅದೇ ವಿನಯ ಮತ್ತು ಪ್ರೀತಿಯು ನಾವು ಸಹ ಬಾಧ್ಯವಾಗಿ ಪಡೆದುಕೊಳ್ಳೋಣವೇ? ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. 1 ಪೇತ್ರ 3ನೇ ಅಧ್ಯಾಯ 9ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೆಹೋಶುವನು 16, 17, 18ನೇ ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 7 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.